ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇದು ಮಕ್ಕಳು ಮಾತಾಡಬೇಕಾಗಿರೋ ಮಾತು. ಇದು ರೇಣು ರತನ್ ಫ್ರಮ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸೂಪರ್, ಕರೆಕ್ಟ್ ನಂದು ಥರನೇ ಇದೆಯಾ. ಇವತ್ತು ಈ ವೇದಿಕೆ ಮೇಲೆ ಡ್ಯಾನ್ಸ್ ಮಾಡಿರೋದು ನಮ್ಮ ನಂದು ಅವರ ಸಿಸ್ಟರು. ಹೆಲೋ ಹರಿಣಿ ಹಾಗೂ ಇವರು ನಿವೇದಿತಾ ಅವರು. ಆಕ್ಚುಲಿ ನಿವೇದಿತಾ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಫಾರ್ ಅ ವೆರಿ ವೆರಿ ಸ್ಪೆಷಲ್ ರೀಸನ್. ಆಕ್ಚುಲಿ ಅವರು 2 ತಿಂಗಳ ಬಾಣಂತಿ ಅವರು, ಆದ್ರೂ ಕೂಡ ಇವತ್ತು ಇಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಅಂದ್ರೆ ದಟ್ಸ್ ಓನ್ಲಿ ಫಾರ್ ನಂದು ಅಲ್ವಾ. ನಂದು ಎಷ್ಟು ಹೆಮ್ಮೆ ಇದೆ ನಿಮ್ಮ ಸಿಸ್ಟರ್ಸ್ ಬಗ್ಗೆ. ಓ ಮೈ ಗಾಡ್, ನನಗೆ ಇವರು ಸೆಕೆಂಡ್ ಪೇರೆಂಟ್ಸ್ ಅಂತ ಹೇಳ್ಬೋದು. ಪೇರೆಂಟ್ಸ್ ಆದಮೇಲೆ ಐ ಥಿಂಕ್ ದೇ ಓನ್ಲಿ ಟು ಕೇರ್ ಆಫ್ ಮೀ. ಅವ್ರ ಲೈಫಲ್ಲಿ ಏನೇನು ಕಲ್ತಿದ್ದಾರೆ, ಐ ಡೋಂಟ್ ಹ್ಯಾವ್ ಟು ಗೋ ಥ್ರೂ ದ ಸೇಮ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಲರ್ನ್ ದ ಸೇಮ್ ಲೆಸನ್ಸ್ ಅಂದ್ಬಿಟ್ಟು ನನಗೆ ಅವ್ರು ಹೇಳ್ಕೊಟ್ರು ಆ್ಯಂಡ್ ಐ ವಾಸ್ ಸ್ಮಾರ್ಟ್ ಎನಫ್ ಟು ಲರ್ನ್ ಇಟ್. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಮೈ ಸೆಕೆಂಡ್ ಪೇರೆಂಟ್. ಅರ್ಜುನ್ ಜನಿಯಾ ಫ್ರಮ್ ಇಂಡಿಯಾ. ಹರಿಣಿ ಅವರು ನಿಮ್ಮ ದೊಡ್ಡ ಫ್ಯಾನ್. ಆ್ಯಕ್ಚುಲಿ ಅವರಿಗೆ ನಿಮ್ಮ ಹಾಡುಗಳಂದರೆ ಬಹಳ ಬಹಳ ಇಷ್ಟ. ಇನ್ಫ್ಯಾಕ್ಟ್ ಹರಿಣಿ ಅವರೇ, ಅರ್ಜುನ್ ಸರ್ಗೋಸ್ಕರ 2 ಸಾಲ ಏನಾದರೂ ಡೆಡಿಕೇಟ್ ಮಾಡ್ತೀರಾ ಅನ್ನೋದಾದರೆ? ಶೋರ್. ರಚ್ಚು, ಈ ಬ್ಯೂಟಿಫುಲ್ ಫ್ಯಾಮಿಲಿ ಪರ್ಫಾರ್ಮೆನ್ಸ್ ಹೆಂಗೆ ಅನಿಸ್ತು ನಿಮಗೆ? ನನಗೆ ಇವರ ಸಿಸ್ಟರ್ಸ್ ಬಾಂಡಿಂಗ್ ನೋಡ್ತಿದ್ರೆ ನಂಗೆ ನಮ್ಮ ಅಕ್ಕ ಜ್ಞಾಪಕಕ್ಕೆ ಬರ್ತಾ ಇದ್ಲು. ಇಟ್ ಇಸ್ ಸೋ ನೈಸ್ ಟು ವಾಚ್ ಆಲ್ 3 ಆಫ್ ಯು. ಅಕ್ಕಂದಿರಿದ್ದಾಗಲೇ ಚಂದ. ಅಂದರೆ ಅಕ್ಕಂದಿರಿದ್ದಾಗ ಅಮ್ಮಂದಿರ ಥರ ನೋಡ್ಕೊಳ್ಳೋದು, ಅಣ್ಣಂದಿರಿದ್ದಾಗ ಅಪ್ಪಂದಿರ ಥರ ನೋಡ್ಕೊಳ್ಳೋದು. ಅವ್ರಿಗೆ ಸಿಂಗಿಂಗ್ ಇಷ್ಟ, ನಂದುಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ. ಹೌ ಅಬೌಟ್ ಯು? ಕರಾಟೆ. So good. And sweetheart, oh she's cute. ಅದು ಅವಳನ್ನ ಕೇಳೋಣ. Who is your favorite hero? Cute boy Harsha. ಕ್ಯೂಟ್ ಬಾಯ್ ಹರ್ಷ. ನಿನಗೆ ಆ್ಯಕ್ಚುಲಿ ಹರ್ಷ ಬಿಟ್ಟು ಯಾರು ಇಷ್ಟ ನಿಂಗೆ ಬೇಬಿ? ಹೇಳು. Sudeep Mama. ಸುದೀಪ್ ಮಾವ ಇಷ್ಟ ಅಂತೆ. ಅದಕ್ಕೆ ಸುದೀಪ್ ಸರ್ ಥರ ಜಾಕೆಟ್ ಎಲ್ಲ ಹಾಕೊಂಡು ಬಂದು ಇವತ್ತು ಮಸ್ತ್ ಮಲೇಕ ಮಾಡಿರೋದು. ಓಕೆ, ಇಲ್ಲಿ ಬಾ. ಆ ಕ್ಯಾಮ್ರಾ ನೋಡ್ಬಿಟ್ಟು ಸುದೀಪ್ ಮಾಮ ನೀವಂದ್ರೆ ನಂಗೆ ತುಂಬಾ ಇಷ್ಟ, ಐ ಲವ್ ಯು ಅಂತ ಹೇಳು. Sudeep Mama, I love you. ಲೈಕ್ ಇಷ್ಟ. ಸೋ ಕ್ಯೂಟ್. ಥ್ಯಾಂಕ್ ಯು ಬೇಬಿ, ಥ್ಯಾಂಕ್ ಯು ಸೋ ಮಚ್. ನಮ್ಮ ನಂದು ಫ್ಯಾಮಿಲಿ ಬಗ್ಗೆ ಮಾತಾಡಿದ್ವಿ. ಇವಾಗ ನಮ್ಮ ಹರ್ಷನ ಡಾನ್ಸಿಂಗ್ ಕನಸಿಗೆ ರೆಕ್ಕೆ ಕಟ್ಟಿದ್ದು ಅವರ ಅಜ್ಜಿ ಬಂದಿದ್ದಾರೆ. ಅವ್ರನ್ನ ಕರೆಯೋಣ ವೇದಿಕೆ ಮೇಲೆ. ಅಜ್ಜಿ ಬನ್ನಿ. ಕಷ್ಟಪಟ್ಟು ಕೆಲಸ ಮಾಡಿ ಅವನ್ನ ಡಾನ್ಸ್ ಕ್ಲಾಸಿಗೆ ಕಳಿಸಿ ಅವನ್ನ ಡಾನ್ಸರ್ ಆಗಿ ಇವತ್ತು ವೇದಿಕೆ ಮೇಲೆ ನಾವು ನೋಡಿ ಖುಷಿ ಪಡ್ತಿದೀವಿ ಅಂದ್ರೆ ಅದೆಲ್ಲ ಕ್ರೆಡಿಟ್ ನಿಮಗೆ ಸಲ್ಬೇಕು. ನಿಮಗೆ ಎಷ್ಟು ಖುಷಿ ಆಗ್ತಿದೆ ಮೊಮ್ಮಗನ ಬಗ್ಗೆ? ನನಗೆ ಎಷ್ಟು ಖುಷಿ ಆಗ್ತೈತೆ ಅಂತಂದರೆ ಹೇಳೋಕ್ಕಾಗ್ತಾ ಇಲ್ಲ. ಇವತ್ತು ನಮ್ಮಮ್ಮ ನಮ್ಮಪ್ಪ ನನ್ನ ಅಣ್ಣ ತಮ್ಮದಿರೆಲ್ಲ ಇದ್ದಿದ್ರು ಇವತ್ತು ತುಂಬ ಸಂತೋಷ ಪಡ್ತಾಯಿದ್ರು. ಎಲ್ಲರೂ ನನ್ನ ಬಳಗ ಎಲ್ಲ ನಮ್ಮಮ್ಮ ಹಬ್ಬದಲ್ಲಿ ಎಲ್ಲ ಹೆಣ್ಮಕ್ಳನ್ನೆಲ್ಲ ಕರೆಸಿ ಮೊಮ್ಮಕ್ಕಳನ್ನೆಲ್ಲ ಕರೆಸಿ ಹಬ್ಬ ಮಾಡೋರು. ಎಲ್ಲರೂ ಮೊಮ್ಮಕ್ಕಳಿಗೆಲ್ಲ ಕೈ ತುತ್ತು ಕೊಡೋರು. ಇವತ್ತು ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಹೋಗ್ಬಿಟ್ರು. ಇವಾಗ ನಾನು ನಮ್ಮ ಅಕ್ಕ 9 ಜನ ಮಕ್ಕಳಲ್ಲಿ ನಾನು ನಮ್ಮ ಅಕ್ಕ ಇಬ್ಬರೇ ಉಳ್ದಿರೋದು. ನನಗೆ ಏನು ಆಸೆ ಅಂತಂದ್ರೆ ನನ್ನ ಮೊಮ್ಮಗ ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿ ನನ್ನ ಕಣ್ಮುಂದೆ ಇದಾಗಬೇಕು ಅನ್ನೋದೇ ನನ್ನೊಂದು ಆಸೆ. ಇವತ್ತು ಹರ್ಷ ಏನೋ ಗಿಫ್ಟ್ ತಗೊಂಬಂದಿದ್ದಾನೆ. ಹರ್ಷ, ಓಹೋ, ಅಜ್ಜಿಗೆ ಹೊಸ ಸೀರೆ. ಅಯ್ಯೋ ಅಯ್ಯೋ, ಇದೇ ಫಸ್ಟ್ ಟೈಮ್ ಅಜ್ಜಿಗೋಸ್ಕರ ಅವನೇನೋ ಉಡುಗೊರೆ ತಗೊಂಬಂದಿರೋದು. 20 ವರ್ಷ ಆಯ್ತು ನನ್ನ ಮೊಮ್ಮಗಂಗೆ. ಇವತ್ತು ನನಗೆ ಮೊದಲೇ ಗಿಫ್ಟ್ ಕೊಡ್ತಾ ಇದ್ದಾನೆ. ನಿಜವಾಗೂ ನನಗೆ ಎಷ್ಟು ಸಂತೋಷ ಆಗ್ತಾ ಇತ್ತು ಅಂದ್ರೆ ತುಂಬ ಸಂತೋಷ ಆಗ್ತಾ ಐತೆ. ಅವನ ಮುಂದೆ ಚೆನ್ನಾಗಿರ್ಲಿ, ದೇವ್ರು ಚೆನ್ನಾಗಿಟ್ಟಿರ್ಲಿ. ನನ್ನ ಮೊಮ್ಮಕ್ಕಳಿಗೆಲ್ಲ ನಾನು ಕೈ ತುತ್ತು ಮಾಡ್ಕೊಂಡ್ ಬಂದಿದ್ದೀನಿ. ಕಮಾನ್, ಓಡ್ ಬನ್ನಿ. ಎಷ್ಟು ಪ್ರೀತಿಯಿಂದ ಅವರು ಎಲ್ಲರಿಗೂ, ಬರೀ ಅವನಿಗೋಸ್ಕರ ಅಷ್ಟೇ ಅಲ್ಲ, ಎಲ್ಲರಿಗೂ ಸಿಹಿ ಪೊಂಗಲ್ ಮಾಡ್ಕೊಂಡ್ ಬಂದಿದ್ದಾರೆ. ಅಷ್ಟು ಮುದ್ದಾಗಿ ಎಲ್ರಿಗೂ ತಿನ್ನಿಸ್ತಾ ಇದ್ದಾರೆ. ಈಗಿದೆ ಖುಷಿಯಲ್ಲಿ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ, ಫ್ಯಾಮಿಲಿ ಫೋಟೋ. ಬನ್ನಿ. ತನ್ನ ಮುದ್ದಿನ ತಂಗಿಗೋಸ್ಕರ ಹೆಜ್ಜೆ ಹಾಕೋದಕ್ಕೆ ಈಗ ವೇದಿಕೆ ಮೇಲೆ ಬರ್ತಿದ್ದಾರೆ. ಸ್ವಾಗತಿಸಿ ಅಣ್ಣಯ್ಯನ ಮುದ್ದು ತಂಗಿ ಗುಂಡಮ್ಮ ಹಾಗೂ ಅತಣಿಯ ವೆರಿ ಟ್ಯಾಲೆಂಟೆಡ್ ಡ್ಯಾನ್ಸರ್ ರಾಘವ್, ಜೊತೆಗೆ ಅವರ ಸೋದರ ಮಲ್ಲಿಕಾರ್ಜುನ್ ಹಾಗೂ ಸೋದರಿ ನಿವೇದಿತಾ.
ನಿಜವಾಗ್ಲೂ ಒಂದು ತಂಗಿ ಮದುವೆ ಹೇಗಿರುತ್ತೋ ಆ ತಂಗಿ ಮದುವೆಯಲ್ಲಿ ಅಣ್ಣಂದ್ರು ಹೇಗೆ ಸಂಭ್ರಮಿಸ್ತಾರೋ ಅಷ್ಟೇ ಸಂಭ್ರಮ ಇವತ್ತು ಈ ವೇದಿಕೆ ಮೇಲಿತ್ತು. ಅದು ಪ್ರತಿ ಮಿಡ್ಲ್ ಕ್ಲಾಸ್ ಮನೆಯ ಅಣ್ಣಂದ್ರ ಕನಸು ಒಂದೇ, ತಂಗಿನ ಒಂದು ಒಳ್ಳೆ ಮನೆಗೆ ಸೇರಿಸ್ಬೇಕು, ಒಂದು ಒಳ್ಳೆ ಹುಡುಗನ ಕೊಟ್ಟು ಮದುವೆ ಮಾಡಬೇಕು, ನಮ್ಮ ತಂಗಿ ಬಾಳು ಯಾವಾಗಲೂ ಹಸಿರಾಗಿರಬೇಕು ಅಂತ. ಅದೇ ಕನಸನ್ನ ಇವತ್ತು ರಾಘವ್ ತನ್ನ ತಂಗಿಗೋಸ್ಕರ ಕಾಣ್ತಾರೆ. ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಅವರ ಅಣ್ಣ ಮಲ್ಲಿಕಾರ್ಜುನ್ ಅವರು ಇರ್ತಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಅಂತ ನಮ್ಮ ಪ್ರೀತಿಯ ಗುಂಡಮ್ಮ ಪ್ರತೀಕ್ಷಾ ಅವರು ಕೂಡ ಇರ್ತಾರೆ. ಇದು ನಿಜವಾದ ಪ್ರೀತಿ ಒಗ್ಗಟ್ಟು ಅಂತ ಅಂದರೆ. ನೀವು ಹೇಳಿ, ನಿಮ್ಮ ಅಣ್ಣಂದ್ರು ನಿಮಗೋಸ್ಕರ ಇಷ್ಟು ಚೆನ್ನಾಗಿ ಹಾಡಿಗಾಗಿ ನೃತ್ಯ ಮಾಡಿದ್ರಲ್ಲ, ಎಷ್ಟು ಸಂತೋಷ ಆಯಿತು ನಿಮಗೆ? ನನ್ಗಿನ್ನೂ ಯಾವುದೋ ಡ್ರೀಮಲ್ಲಿ ಇದ್ದೀನೇನೋ ಅಂತ ಅನ್ನಿಸ್ತಿದೆ. ನಂಗೆ ನಂಬೋಕೆ ಆಗ್ತಿಲ್ಲ. ಯಾವಾಗ ನಮ್ಮ ಅಣ್ಣ ಕಾಲ್ ಮಾಡಿ ಈ ಥರ ಒಂದು ಶೋ ಇದೆ ಬರಬೇಕು ಅಂತ ಹೇಳಿದ್ನ, ಓಕೆ ಬರೋಣ, ನಾನು ಬಂದು ನೋಡ್ಕೊಂಡು ಹೋಗ್ತೀನಿ ಅಂತ. ನಂಗೆ ಗೊತ್ತೇ ಇರಲಿಲ್ಲ ನಂದು ಒಂದು ಇರುತ್ತೆ, ನನಗೋಸ್ಕರ ಡೆಡಿಕೇಟ್ ಮಾಡ್ತಿದ್ದಾರೆ ಅಂತ ನಂಗೇನು ಐಡಿಯಾನೇ ಇರಲಿಲ್ಲ. ಸೊ ಇನ್ನೂ ನಂಗೆ ನಂಬಕ್ಕೆ ಆಗ್ತಿಲ್ಲ. ರಾಘು, ಐ ಆಮ್ ಶೋರ್ ನಿಮ್ಮ ಮನೇಲಿ ಕೂಡ ನೀವು ಮುರಳಿ ವೀಣಮ್ಮಗೆ ಇಷ್ಟೇ ಖುಷಿಯಾಗಿ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀರಾ ಅಲ್ವಾ? ಸೊ ಇದು ನೋಡಿದಾಗ ಹೇಗನ್ಸ್ತು ನಿಮಗೆ? ಆ ಸಂಭ್ರಮ ಎಲ್ಲ ನೆನಪಾಯ್ತು. ನಮ್ಮ ಅಕ್ಕನ ಮದುವೆ ಆಗಿದ್ದು, ಅವಾಗಿದ್ದಂತ ಸಡಗರ ಇವೆಲ್ಲ ತುಂಬಾ ನೆನಪಾಯ್ತು ನನಗೆ. ಅಂಡ್ ಈ ಒಂದು ಸೆಲೆಬ್ರೇಷನ್ ಇದೆಯಲ್ಲ, ಇದನ್ನ ನಾನು ಡೆಡಿಕೇಶನ್ ಅನ್ನೋದಕ್ಕಿಂತ ಲೈಫ್ ನ ಸೆಲೆಬ್ರೇಟ್ ಮಾಡೋ ಎಷ್ಟೊಂದು ರೀತಿ ಇವತ್ತು ಆ ಕಲರ್ಸ್ ನ ನೋಡಿದ್ವಿ, ಆ ಬಣ್ಣಗಳನ್ನ ನೋಡಿದ್ವಿ. ಇವತ್ತು ತುಂಬಾ ತುಂಬಾ ಖುಷಿ ಆಗ್ತಿದೆ. ರಾಘವ್ ಹೇಳ್ತಿರೋ ಅವ್ರ ತಂಗಿ ದುಬೈಲೆಲ್ಲ ಕೆಲಸ ಮಾಡ್ತಿರೋ, ಶೀಸ್ ಕಮ್ ಡೌನ್ ಜಸ್ಟ್ ಫಾರ್ ಹಿಸ್ ಸೇಕ್ ಅಂತ. ರಾಘವ್ ಅವ್ರ ಬ್ರದರ್ ಇದ್ದಾರೆ. ಆಮೇಲೆ ಸಂಕ್ರಾಂತಿ ದಿನ ನಾವು ಸಂಬಂಧಗಳನ್ನ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಆ ಸೆಲೆಬ್ರೇಷನ್ ಅಲ್ಲಿ ಪ್ರತೀಕ್ಷಾ ಎಷ್ಟು ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ದಾರೆ, ಎಷ್ಟು ಖುಷಿಯಾಗಿ ಡಾನ್ಸ್ ಮಾಡಿದ್ರು. ಆಮೇಲೆ ನನಗೆ ಐ ಹ್ಯಾವ್ ಟು ಮೆನ್ಷನ್ ದಿಸ್, ಇಲ್ಲಿ ಡಾನ್ಸ್ ಮಾಡ್ಬೇಕಾದ್ರೆ ಇಬ್ರು ಮಕ್ಕಳಿದ್ದಾರೆ ಈ ಫ್ರಂಟ್ ಅಲ್ಲಿ ಇದ್ದವರಲ್ಲ ರಾಘು, ಇವ್ರು ನಮ್ಮ ರೆಡ್ ಕಲರ್, ಆಮೇಲೆ ಗ್ರೀನ್. ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ಅಂದ್ರೆ, ಫಸ್ಟ್ ದೃಷ್ಟಿ ತೆಗೆಸ್ಕೊಂಡ್ರೆ ಮನೆಗೆ ಹೋಗಿ ನೀವು ವಿತ್ ಎಕ್ಸ್ಪ್ರೆಷನ್ಸ್. ಆಮೇಲೆ ಆ ಹುಡುಗರೆಲ್ಲ ಇಷ್ಟು ಚೆನ್ನಾಗಿ ಡಾನ್ಸ್ ಮಾಡೋದ್ರಿಂದ ಆ ಇಡೀ ಸೆಲೆಬ್ರೇಷನ್ಗೆ ಅದು ಎಮೋಷನ್ಗೆ ಒಂದು ಲಿಫ್ಟ್ ಸಿಕ್ತು. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ರಾಘವ್. ಇಷ್ಟು ದಿನ ಪ್ರತೀಕ್ಷಾ ಜೊತೆ ಡ್ಯಾನ್ಸ್ ಮಾಡ್ತಿದ್ದೆ, ಇವತ್ತು ತಂಗಿ ಜೊತೆ ಅಣ್ಣನ ಜೊತೆ ಡ್ಯಾನ್ಸ್ ಮಾಡಿರೋದು ನಿನಗೆ ಎಷ್ಟು ಸಂತೋಷ ಇದೆ? ಭಾಳ ಖುಷಿ ಆಗ್ಲದಕ್ಕ. ಈ ವೇದಿಕೆದಿಂದ ಎಲ್ಲಾನು ಪಡ್ಲದೇನಕ್ಕ. ನನಗೊಂದು ಕನಸಿತ್ತು, ಒಂದು ಯಾವುದೇ ಒಂದು ವೇದಿಕೆ ಕರೆಸ್ಬೇಕು ನನ್ನ ತಂಗಿನ, ನಮ್ಮ ಅಣ್ಣನ ಅಂತ. ಈ ವೇದಿಕೆದಿಂದ ಎಲ್ಲ ಸಿಗತ್ತಕ್ಕ. ಭಾವುಕ ಆಗಿಬಿಟ್ಟೆನಕ್ಕ. ಒಂದು ಕನಸಂದ ನನ್ನ ಪ್ರತಿಯೊಬ್ಬರಿಗೂ ಇರ್ತೈತೆ, ಅಣ್ಣ ಆದ ಒಂದು ತಂಗಿನ ಮದ್ವೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ. ಆ ಕನಸು ನಂಗೆ ಒಂದು ಆ ಕ್ಷಣ ತೋರಿಸ್ಬಿಟ್ರು ಮಂಜು ಅಣ್ಣ ಇದ್ದವ್ರು, ಈ ಸಾಂಗ್ ಚಾನಲ್ದವ್ರು ಎಲ್ಲರಿಗೆ ಥ್ಯಾಂಕ್ ಯು, ಕೃತಜ್ಞತೆ ಹೇಳಿದ್ನಕ್ಕ. ಖುಷಿ ಅಂದ್ರೆ ಭಾಳ ಖುಷಿ. ಅಪ್ಪನೂ ಬಂದಾರು, ಅಪ್ಪನ ಬಂದು ವಿಶೇಷ ನಾವು ಡ್ಯಾನ್ಸ್ ಮಾಡಂಗಿಲ್ಲಕ್ಕ, ಕಮ್ಮಿ. ಅವರು ಅವ್ವ ನೋಡಾಳತ್ತವಳು. ಖುಷಿ ಆಗೈತಕ್ಕ ಭಾಳ. ನೈಸ್. ಇದ್ರ ಜೊತೆ ಪ್ರತೀಕ್ಷಾ ಹತ್ರ ಕೇಳಬೇಕು. ಪ್ರತೀಕ್ಷಾ, ರಾಘವ್ ಅವರ ಸಂಭ್ರಮದಲ್ಲಿ ನಿಮ್ಮ ಸಂತೋಷ ಕಂಡ್ಕೊಂಡ್ರಿ. ಇವತ್ತು ಏನ್ ಸ್ಟೇಜ್ ಮೇಲೆ ತೋರಿಸಿದ್ವಿ, ಇದೊಂದು ಆಕ್ಟ್ ಆಗಿರ್ಲಿಲ್ಲ, ಪರ್ಫಾರ್ಮೆನ್ಸ್ ಆಗಿರಲಿಲ್ಲ. ನಾನು ಅವ್ರ ಮನೆಗೆ ಹೋಗಿ ನೋಡಿದ್ದೀನಿ, ಅವ್ರು ಇರೋದೇ ಹೀಗೆ, ಅವ್ರ ಎಂಟೈರ್ ಫ್ಯಾಮಿಲಿ ಇರೋದೇ ಹೀಗೆ. ಏನು ನಟನೆ ಏನೂ ನಡೆದಿಲ್ಲ.